ಮೈಸೂರು ಪೋಸ್ಟ್ ಹೆಡ್ ಆಫೀಸ್ ನ ನಾವೆಲ್ಲರೂ ನೋಡೇ ಇರ್ತೀವಿ. ನೆಹರು ಸರ್ಕಲ್ ಅನ್ನೋದಕ್ಕಿಂತ ಪೋಸ್ಟ್ ಆಫೀಸ್ ಸರ್ಕಲ್ ಅಂತ ಹೇಳೋದೇ ಹೆಚ್ಚು. ಆದ್ರೂ ನಮ್ಮಲ್ಲಿ ಎಷ್ಟೋ ಜನ ಈ ಬಿಲ್ಡಿಂಗ್ ಹೆಸರು ಬೇವೂರು ಬಿಲ್ಡಿಂಗ್ ಅನ್ನೋದನ್ನ ಗಮನಿಸೇ ಇರಲ್ಲ. ಬೇವೂರು ಅನ್ನೋದು ಬಾಗಲಕೋಟೆಯ ಒಂದು ಊರು. ಬಾಗಲಕೋಟೆಯ ಒಂದು ಊರಿಗೂ ಮೈಸೂರಿನ ಈ ಪೋಸ್ಟ್ ಆಫೀಸ್ಗೂ ಏನ್ ಸಂಬಂಧ ಅಂತ ಗೊತ್ತಾ? ಇಲಾಖೆಯಲ್ಲಿ ಎಷ್ಟು ಕೆಲಸ ಇದೆ, ಅದನ್ನು ಮುಗಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಆ ಕೆಲಸವನ್ನ ಮುಗಿಸೋಕೆ ಎಷ್ಟು ಜನರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಬೇವೂರು ಟೈಮ್ ಟೆಸ್ಟ್ ಅನ್ನೋ ಒಂದು ಫಾರ್ಮುಲಾನ ಒಬ್ರು ವ್ಯಕ್ತಿ ಪ್ರಪೋಸ್ ಮಾಡ್ತಾರೆ. ಅವರೇ ಸರ್ ಗುರುನಾಥ್ ವೆಂಕಟೇಶ್ ಬೇವೂರು. ಇವರು ಭಾರತೀಯ ಅಂಚೆ ಮತ್ತು ಟೆಲಿಗ್ರಾಫ್ ಇಲಾಖೆಯ ಮೊದಲ ಭಾರತೀಯ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಒಬ್ಬ ಕನ್ನಡಿಗ ಅಂದಿನ ಕಾಲಕ್ಕೆ ಭಾರತದ ದೊಡ್ಡ ಮಾಧ್ಯಮ ಆಗಿದ್ದ ಅಂಚೆ ಮಾಧ್ಯಮವನ್ನ ಆಧುನೀಕರಿಸ್ತಾರೆ ಅನ್ನೋ ಹೆಮ್ಮೆಯಿಂದ ಈ ಬಿಲ್ಡಿಂಗಿಗೆ ಬೇವೂರು ಬಿಲ್ಡಿಂಗ್ ಅಂತ ಹೆಸರಿಡ್ತಾರೆ. ನಮ್ಮ ಮೈಸೂರಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಭಾರತದ ಪ್ರಪ್ರಥಮ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಟಾರ್ಟ್ ಆಗಿದ್ದು ಮೈಸೂರಿನ ಮೇಟ್ಗಳ್ಳಿಯಲ್ಲಿ. ಬದಲಾಗ್ತಿರೋ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳಕ್ಕಾಗದೆ ಎಷ್ಟೋ ಕಂಪನಿಗಳು, ಸಂಘ ಸಂಸ್ಥೆಗಳು, ಇಲಾಖೆಗಳು ತನ್ನ ಕಾರ್ಯಕ್ಷಮತೆಯನ್ನ ಕಳ್ಕೊಂಡು ಮುಚ್ಚೋಗಿರೋದನ್ನ ನಾವೆಲ್ಲ ನೋಡೇ ಇರ್ತೀವಿ. ಆದ್ರೆ ನಮ್ಮ ಭಾರತೀಯ ಅಂಚೆ ಇಲಾಖೆ ಮಾತ್ರ ಪತ್ರ ವ್ಯವಹಾರ ಕಡಿಮೆ ಆದಂತೆ ಟೂರಿಸಂ, ಬ್ಯಾಂಕಿಂಗ್, ಪಿಂಚಣಿ, ಪಾಸ್ಪೋರ್ಟ್ ಹೀಗೆ ಹಲವಾರು ಜನಪರ ಯೋಜನೆಗಳನ್ನ ಅಳವಡಿಸಿಕೊಂಡು ಈಗಲೂ ಸಹ 150 ವರ್ಷ ಆದ ನಂತರವೂ ಸಹ ಗಟ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ.